ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿನ ಅನ್ನೋ ಪ್ರಶ್ನೆಗೆ ಈಗ ಹೌದೆಂಬ ಉತ್ತರ ಲಭ್ಯವಾಗ್ತಾ ಇದೆ. ದರ್ಶನ್ ಬಟ್ಟೆಗಳ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಇರುವುದು ಸಾಬೀತಾಗಿದೆ. ಎಫ್ಎಸ್ಎಲ್ ವರದಿಯ ರಿಪೋರ್ಟ್ ಹೊರಕ್ಕೆ ಬಂದದ್ದು ಸ್ಫೋಟಕ ಸದ್ಯ ಬಹಿರಂಗವಾಗಿದೆ. 60 ದಿನ ಕಳೆದರೂ ಈ ಮಧ್ಯೆ ರೇಣುಕಾಸ್ವಾಮಿಯ ಮೊಬೈಲ್ ಇಲ್ಲಿಯವರೆಗೂ ಕೂಡ ಲಭ್ಯವಾಗಿಲ್ಲ. ಇನ್ನು ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಹೊಸ ಅಸ್ತ್ರವನ್ನ ಪ್ರಯೋಗಿಸಲಿಕ್ಕೂ ಕೂಡ ತನಿಖಾ ತಂಡ ಮುಂದಾಗಿದೆ. ಏನು ಆ ಅಸ್ತ್ರ, ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಏನು ಹೇಳಿದೆ ಮತ್ತು ಮೊಬೈಲ್ ಇಲ್ಲಿವರೆಗೂ ಸಿಕ್ಕಿಲ್ಲ, ಅದಕ್ಕಾಗಿ ನಡೆದ ಹುಡುಕಾಟ ಏನು, ಅದರ ವರದಿ ಇದೆ, ನೋಡ್ಕೊಂಡು ಬನ್ನಿ. ರೇಣುಕಾ ಕೇಸ್ನಲ್ಲಿ ದರ್ಶನ್ಗೆ ಸಂಕಷ್ಟ ಫಿಕ್ಸ್. ದರ್ಶನ್ ಬಟ್ಟೆಗಳ ಮೇಲೆ ರೇಣುಕಾ ರಕ್ತದ ಕಲೆಗಳು. ಎಫ್ಎಸ್ಎಲ್ ವರದಿಯಲ್ಲಿ ಸ್ಫೋಟಕ ಸತ್ಯ. ಹೌದು, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ಗೆ ಸಂಕಷ್ಟ ಬಲವಾಗಿದೆ. ಕೊಲೆ ಪ್ರಕರಣದಲ್ಲಿ ದರ್ಶನ್ ವಿರುದ್ಧ ಅತಿದೊಡ್ಡ ಸಾಕ್ಷ್ಯ ಸಿಕ್ಕಿದ್ದು ದರ್ಶನ್ ಪ್ಯಾಂಟ್ ಹಾಗೂ ಶರ್ಟ್ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಪತ್ತೆಯಾಗಿವೆ. ರೇಣುಕಾಸ್ವಾಮಿ ಕೊಲೆಯ ಬಳಿಕ ದರ್ಶನ್ ಮನೆಯಲ್ಲಿ ಪ್ಯಾಂಟ್, ಶರ್ಟ್ ಅನ್ನು ವಶಪಡಿಸಿಕೊಳ್ಳಲಾಗಿತ್ತು. ಈ ಬಟ್ಟೆಗಳನ್ನ ಎಫ್ಎಸ್ಎಲ್ಗೆ ಪೊಲೀಸರು ಕಳುಹಿಸಿಕೊಟ್ಟಿದ್ರು. ಈ ವರದಿಗಳ ಪ್ರಕಾರ ದರ್ಶನ್ ಬಟ್ಟೆಯ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಪತ್ತೆಯಾಗಿದೆ. ಈ ರಕ್ತದ ಕಲೆಗಳು ರೇಣುಕಾಸ್ವಾಮಿಯದ್ದೇ ಅಂತೇಳಿ ಕನ್ಫರ್ಮ್ ಆಗಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ದರ್ಶನ್ಗೆ ದೊಡ್ಡ ಮಟ್ಟದ ಸಂಕಷ್ಟ ಈಗ ಎದುರಾಗಿರುವಂತದ್ದು. ಯಾಕೆಂದ್ರೆ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನ ಹಲ್ಲೆ ಮಾಡಿ ಹತ್ಯೆ ಮಾಡಿದಂತ ಆರೋಪ ಹೊತ್ತಿರುವಂತಹ ದರ್ಶನ್ ಅವರ ಬಟ್ಟೆ ಮೇಲೆ ರೇಣುಕಾಸ್ವಾಮಿ ಅವರ ರಕ್ತದ ಕಲೆಗಳು ಈಗ ಪತ್ತೆಯಾಗಿದ್ದಾವೆ. ಯಾಕೆಂದ್ರೆ ಅಧಿಕೃತವಾಗಿ ಎಫ್ಎಸ್ಎಲ್ ನ ವರದಿ ಕೂಡ ಈಗಾಗಲೇ ಪೊಲೀಸರ ಕೈ ಸೇರಿದೆ. ಪೊಲೀಸರ ಕೈ ಸೇರಿರುವಂತಹ ವರದಿಯಲ್ಲಿ ಅವರ ಟಿ ಶರ್ಟ್ ಏನಿತ್ತು, ಕಪ್ಪು ಕಲರ್ದ ಟಿ ಶರ್ಟ್ ಮತ್ತು ಬ್ಲೂ ಕಲರ್ ಜೀನ್ಸ್ ಪ್ಯಾಂಟ್ ಏನಿತ್ತು ಅದನ್ನ ಪಟ್ಟಣಗೆರೆ ಶೆಡ್ಗೆ ಧರಿಸಿಕೊಂಡು ಹೋಗಿದ್ರು. ಆ ಸಂದರ್ಭದಲ್ಲಿ ಆತನಿಗೆ ಹಲ್ಲೆ ಮಾಡಿರುವಂತದ್ದು ಮತ್ತು ಆ ರಕ್ತ ದರ್ಶನ್ ಅವರ ಟಿ ಶರ್ಟ್ ಮತ್ತು ಪ್ಯಾಂಟ್ ಮೇಲೆ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಎಫ್ಎಸ್ಎಲ್ ಈಗ ಅಧಿಕೃತವಾಗಿ ವರದಿಯನ್ನ ಸಲ್ಲಿಕೆಯನ್ನ ಮಾಡಿದೆ. ಅದು ಬೆಂಗಳೂರಿನ ಎಫ್ಎಸ್ಎಲ್ ಇರಬಹುದು ಮತ್ತು ಹೈದರಾಬಾದ್ನ ಎಫ್ಎಸ್ಎಲ್ ಇರಬಹುದು, ಎರಡೂ ಕಡೆಯಲ್ಲೂ ಕೂಡ ಇದನ್ನ ಸ್ಕ್ರೂಟಿನಿಯನ್ನ ಮಾಡಿದ್ದಾರೆ ಮತ್ತು ಎರಡೂ ಕಡೆಯಲ್ಲೂ ಕೂಡ ಪರೀಕ್ಷೆಯನ್ನ ಮಾಡಿಸಿ ಪಕ್ಕಾ ಮಾಹಿತಿಯನ್ನ ಪಡೆದುಕೊಂಡು ಅದಾದ ಬಳಿಕ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಲಿಕ್ಕೆ ಪೊಲೀಸರು ಸಕಲ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ದರ್ಶನ್ಗೆ ಇದು ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗುತ್ತೆ ಮತ್ತು ದರ್ಶನ್ ಅಲ್ಲಿ ಭಾಗಿಯಾಗಿದ್ರು, ದರ್ಶನ್ ಆ ಸ್ಥಳದಲ್ಲಿ ಇದ್ರು ಅನ್ನೋದಕ್ಕೆ ಇದೊಂದು ಪ್ರಮುಖವಾದ ಮತ್ತು ಪ್ರಬಲವಾದ ಸಾಕ್ಷಿಯಾಗಿ ಪರಿಗಣಿಸುವಂತದ್ದು. ಇನ್ನಷ್ಟು ವರದಿಗಳು ಕೈ ಸೇರಬೇಕಿದೆ. ಕೂದಲು ಉಗುರಿನ ವರದಿಯೂ ಕೂಡ ಬರಬೇಕಿದೆ. ಇನ್ನು ದರ್ಶನ್ ಗ್ಯಾಂಗಿನಿಂದ 66ಕ್ಕೂ ಹೆಚ್ಚು ವಸ್ತುಗಳನ್ನು ಸಂಗ್ರಹಿಸಿ ಎಫ್ಎಸ್ಎಲ್ಗೆ ರವಾನಿಸಲಾಗಿತ್ತು. ಎಫ್ಎಸ್ಎಲ್ ವರದಿಯಲ್ಲಿ ದರ್ಶನ್ ಸೇರಿ 17 ಆರೋಪಿಗಳ ಮುಖವಾಡ ಬಹಿರಂಗವಾಗಿದೆ. ಜೈಲಿನಲ್ಲಿರುವ ಪೊರ್ಕಿಗಳಿಗೆ ಮತ್ತಷ್ಟು ಸಂಕಷ್ಟ ತಂದೊಡ್ಡುವ ಸಾಧ್ಯತೆ ಇದೆ. 24 ಗಂಟೆ ಒಳಗಾಗಿ ರಿಪೋರ್ಟ್. ದರ್ಶನ್ ಸೇರಿ ಆರೋಪಿಗಳ ಡಿಎನ್ಎ ಟೆಸ್ಟ್ ರಿಪೋರ್ಟ್. ರಕ್ತ, ಕೂದಲು, ಉಗುರಿನ ಚೂರು ಸಂಗ್ರಹಿಸಿದ ವೈದ್ಯರು. ಕೃತ್ಯಕ್ಕೆ ಬಳಸಿದ ವಸ್ತುಗಳು, ರಕ್ತದ ಕಲೆ, ಬೆರಳಚ್ಚು. ಫುಟ್ ಪ್ರಿಂಟ್ ಸಂಗ್ರಹಿಸಲು ಚಪ್ಪಲಿ, ಶೂಗಳ ಸಂಗ್ರಹ. ಪಟ್ಟಣಗೆರೆ ಶೆಡ್ನ ಸಿಸಿಟಿವಿ, ದರ್ಶನ್ ಪವಿತ್ರ ಗೌಡ ಮನೆಯ ಸಿಸಿಟಿವಿ, ಸ್ಟೋನಿ ಬ್ರೂಕ್ ಪಬ್ನ ಸಿಸಿಟಿವಿ ರಿಪೋರ್ಟ್, ಮೃತದೇಹ ಪತ್ತೆಯಾದ ರಾಜಕಾಲುವೆ ಸಮೀಪದ ಸಿಸಿಟಿವಿ ರಿಪೋರ್ಟ್, ಆರೋಪಿಗಳ ಮೊಬೈಲ್ ಫೋನ್ ರಿಪೋರ್ಟ್. ಇದು ಪೊಲೀಸರ ಕೈ ಸೇರಲಿದ್ದು ದರ್ಶನ್ ಅಂಡ್ ಗ್ಯಾಂಗಿಗೆ ಇದು ಮತ್ತಷ್ಟು ಟೆನ್ಷನ್ ಅನ್ನ ಜಾಸ್ತಿ ಮಾಡಿದೆ. ರೇಣುಕಾಸ್ವಾಮಿ ಕೊಲೆ ಕೇಸನ್ನು ತನಿಖೆ ಮಾಡುತ್ತಿರುವಂಥ ಕಾಮಾಕ್ಷಿಪಾಳ್ಯ ಪೊಲೀಸರು ಚಾರ್ಜ್ ಶೀಟ್ ಹಂತದಲ್ಲಿರುವಂಥದ್ದು. ಈಗಾಗಲೇ ಕೊಲೆ ಸಂದರ್ಭದಲ್ಲಿ ಕಲೆ ಹಾಕಿದ್ದಂತಹ ಪ್ರಮುಖ ಸಾಕ್ಷ್ಯಾಧಾರಗಳ ಎಫ್ಎಸ್ಎಲ್ ರಿಪೋರ್ಟ್ ಇನ್ನು 24 ಗಂಟೆ ಒಳಗಾಗಿ ಕಾಮಾಕ್ಷಿಪಾಳ್ಯ ಪೊಲೀಸರ ಕೈ ಸೇರಲಿದ್ದು ಈ ಬಳಿಕ ಈ ಒಂದು ಎಫ್ಎಸ್ಎಲ್ ರಿಪೋರ್ಟನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲು ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂಥದ್ದು. 60 ದಿನ ಕಳೆದರೂ ಸಿಗದ ಪ್ರಮುಖ ಸಾಕ್ಷ್ಯ. ರೇಣುಕಾಸ್ವಾಮಿ ಮೊಬೈಲ್ ಬಗ್ಗೆ ಸುಳಿವೇ ಇಲ್ಲ. ಇನ್ನು ರೇಣುಕಾಸ್ವಾಮಿ ಕೊಲೆ ನಡೆದು 60 ದಿನ ಕಳೆದರೂ ಪ್ರಮುಖ ಸಾಕ್ಷ್ಯ ಸಿಕ್ಕೇ ಇಲ್ಲ. ಜೂನ್ 8ರ ಮಧ್ಯಾಹ್ನ ಬೆಂಗಳೂರಿನಲ್ಲಿ ಸ್ವಿಚ್ಡ್ ಆಫ್ ಆಗಿದ್ದ ರೇಣುಕಾಸ್ವಾಮಿ ಮೊಬೈಲ್ ಪತ್ತೆಯಾಗಿಲ್ಲ. ಸ್ವಾಮಿ ಮರ್ಡರ್ ಬಳಿಕ ಸುಮ್ಮನಹಳ್ಳಿ ರಾಜಕಾಲುವೆಗೆ ಮೊಬೈಲ್ ಎಸೆದಿರೋದಾಗಿ ಪೊಲೀಸರ ವಿಚಾರಣೆಯ ವೇಳೆ ಆರೋಪಿಗಳು ಬಾಯ್ಬಿಟ್ಟಿದ್ರು. ಅಶ್ಲೀಲ ಸಂದೇಶ ರವಾನಿಸಿರೋದೇ ಕೊಲೆಗೆ ಕಾರಣ ಅಂತೇಳಿ ಪೊಲೀಸರ ವಿಚಾರಣೆಯ ವೇಳೆ ಆರೋಪಿಗಳು ಹೇಳಿದ್ರು. ಅದರ ಅನ್ವಯ ಆರೋಪಿಗಳ ಮೊಬೈಲ್ ರಿಟ್ರೀವ್ಗೆ ಪೊಲೀಸರು ಮುಂದಾಗಿದ್ದಾರೆ. ರೇಣುಕಾಸ್ವಾಮಿಯ ಕೊಲೆ ನಡೆದು ನಾಳೆಗೆ 2 ತಿಂಗಳು. ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿಯನ್ನ RR ನಗರದ ಶೆಡ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಕೊಲೆ ಮಾಡಿತು. ಕೊಲೆ ಮಾಡಿದಂತಹ ಬಳಿಕ ಶವವನ್ನ ಸಾಗಿಸುವ ಜವಾಬ್ದಾರಿಯನ್ನು ಹೊತ್ತಿದ್ದಂತಹ ನಿಖಿಲ್ ನಾಯಕ್, ಕೇಶವ್ ಮೂರ್ತಿ ಇವರೆಲ್ಲರೂ ಸಹ ಸುಮನಹಳ್ಳಿ ಬಳಿ ಬಾಡಿಯನ್ನು ಬಿಸಾಕಿದ್ರು. ಅದಾದ ಬಳಿಕ ರೇಣುಕಾಸ್ವಾಮಿ ಬಳಸ್ತಿದ್ದಂತಹ ಮೊಬೈಲ್ ಅನ್ನ ಸಹ ಸುಮನಹಳ್ಳಿಯ ಋಷಭಾವತಿ ರಾಜಕಾಲುವೆಗೆ ಎಸೆದಿದ್ರು. ಪ್ರಕರಣದ ಪ್ರಮುಖ ಸಾಕ್ಷಿಯಾದಂತಹ ರೇಣುಕಾಸ್ವಾಮಿಯ ಮೊಬೈಲ್ ಅನ್ನ ಪತ್ತೆ ಮಾಡೋದಕ್ಕೆ ಪೊಲೀಸರು ರಾಜಕಾಲುವೆಗೆ ಕೆಲ ಸಿಬ್ಬಂದಿಗಳನ್ನು ಕೆಲವರನ್ನ ಇಳಿಸಿ ಅಲ್ಲೆಲ್ಲ ಹುಡುಕಾಡುವ ಕೆಲಸವನ್ನ ಸಹ ಮಾಡಲಾಯಿತು. ಆದರೆ ರಾಜಕಾಲುವೆಯಲ್ಲಿ ರೇಣುಕಾಸ್ವಾಮಿ ಬಳಸ್ತಿದ್ದಂತಹ ಮೊಬೈಲ್ ಪತ್ತೆಯಾಗಲಿಲ್ಲ.
ಹೀಗಾಗಿ ಪೊಲೀಸರು ರೇಣುಕಾಸ್ವಾಮಿಯ ಸಿಮ್ ನಂಬರ್ ಏನಿತ್ತು ಆ ನಂಬರ್ನ ನಕಲಿ ಸಿಮ್ ಅನ್ನ ಪಡೆದು ಒಂದಷ್ಟು ಡೇಟಾವನ್ನ ಎಕ್ಸ್ಟ್ರಾಕ್ಟ್ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಆದರೆ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಯಾಗಬೇಕಿದ್ದಂತಹ ಮೊಬೈಲ್ ಸಿಗದೇ ಇರೋದು ಎಲ್ಲೋ ಒಂದ್ ಕಡೆ ಪೊಲೀಸರಿಗೆ ಬೇಸರ. ಆದರೆ ಬೇರೆ ಬೇರೆ ಆಯಾಮಗಳಿಂದ ಒಂದಷ್ಟು ಮಾಹಿತಿಯನ್ನ ನಾವೀಗಾಗಲೇ ಎಕ್ಸ್ಟ್ರಾಕ್ಟ್ ಮಾಡಿದ್ದೀವಿ, ಅದನ್ನ ಚಾರ್ಜ್ ಶೀಟ್ ನಲ್ಲಿ ಸಲ್ಲಿಕೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ವಿಶ್ವಾಸದಲ್ಲಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಹೊಸ ಅಸ್ತ್ರ, ತ್ವರಿತ ವಿಚಾರಣೆಗೆ ಪ್ರತ್ಯೇಕ ಕೋರ್ಟ್ಗೆ ಮನವಿ. ಈ ಮಧ್ಯೆ ನಟ ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಹೊಸ ಅಸ್ತ್ರ ಪ್ರಯೋಗಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ತ್ವರಿತಗತಿಯಲ್ಲಿ ವಿಚಾರಣೆ ನಡೆಸಿ ಆರೋಪಿಗಳಿಗೆ ಶಿಕ್ಷೆ ಕೊಡಿಸಲು ಪೊಲೀಸರು ಹೊಸ ಯೋಜನೆಯನ್ನ ರೂಪಿಸಿದ್ದಾರೆ. ಈ ಬಗ್ಗೆ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ. ಸ್ಪೆಷಲ್ ಕೋರ್ಟ್ ಬೇಕು ಅಂತೇಳಿ ಪೊಲೀಸರು ಮನವಿ ಮಾಡಿದ್ದು, ತನಿಖೆ ಪೂರ್ಣಗೊಂಡು ಚಾರ್ಜ್ ಶೀಟ್ ಸಲ್ಲಿಕೆಯ ಬಳಿಕ ಸ್ಪೆಷಲ್ ಕೋರ್ಟ್ ಸ್ಥಾಪನೆಯ ಬಗ್ಗೆ ನಿರ್ಧಾರ ಮಾಡುವ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿಗಳಾದ ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಮತ್ತೊಂದು ಪ್ರಮುಖ ಅಸ್ತ್ರ ಪ್ರಯೋಗ ಮಾಡಲು ಬೆಂಗಳೂರು ಪೊಲೀಸರು ಮುಂದಾಗಿರುವಂಥದ್ದು. ಈಗಾಗಲೇ ಪ್ರಕರಣದ ತನಿಖೆ ಚಾರ್ಜ್ ಶೀಟ್ ಹಂತದಲ್ಲಿ ಬಂದಿದ್ದು, ವಿಶೇಷ ತನಿಖಾ ಕೋರ್ಟ್ಗೆ ಅನುಮತಿಯನ್ನು ಕೇಳಲು ಬೆಂಗಳೂರು ಪೊಲೀಸರು ಮುಂದಾಗಿರುವಂಥದ್ದು. ಅದರ ಜೊತೆಗೆ ಸ್ಪೆಷಲ್ ಕೋರ್ಟ್ ಮತ್ತು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಮನವಿ ಮಾಡೋದ್ರ ಮೂಲಕ ತ್ವರಿತವಾಗಿ ಪ್ರಕರಣದ ತನಿಖೆ ಮುಗಿಸಿ ಹಂತಕರಿಗೆ ಕನ್ವಿಕ್ಟ್ ಮಾಡಲು ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಗೊತ್ತಾಗ್ತಿರುವಂಥದ್ದು. ಒಟ್ನಲ್ಲಿ ಪ್ರತ್ಯೇಕ ಕೋರ್ಟ್ ವಿಚಾರವಾಗಿ ಸರ್ಕಾರ ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ಳುತ್ತೆ ಎನ್ನುವ ಕುತೂಹಲ ಇದೆ. ಈ ನಡುವೆ ಪ್ರಕರಣದ ಸಂಬಂಧ ಶೀಘ್ರವೇ ಪೊಲೀಸರು ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಲಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.